ಇನ್ನು ಮಳೆಯ ಮಧ್ಯೆಯೂ ಮಾರ್ಕೆಟ್ನಲ್ಲಿ ಖರೀದಿ ಜೋರಾಗಿ ನಡೀತಾ ಇದೆ. ಹೂವು ಹಣ್ಣುಗಳ ಖರೀದಿಯಲ್ಲಿ ಜನ ಫುಲ್ ಬ್ಯುಸಿ ಆಗಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಾಮಗ್ರಿಗಳನ್ನ ಖರೀದಿ ಮಾಡ್ತಿದ್ದಾರೆ ಜನ. ಮಾರ್ಕೆಟ್ಗೆ ಹೋಗುವಂತಹ ರಸ್ತೆಯಲ್ಲಿ ಇದೀಗ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಟೌನ್ ಹಾಲ್ನಿಂದ ಮಾರ್ಕೆಟ್ಗೆ ತೆರಳುವಂತಹ ಮಾರ್ಗ ಅಲ್ಲಿ ಸಂಚಾರ ದಟ್ಟಣೆಯಿಂದ ಕೂಡಿರೋದು. ಮಳೆ ಮಧ್ಯೆನೂ ಮಾರ್ಕೆಟ್ನಲ್ಲಿ ಖರೀದಿ ಜೋರಾಗಿ ಇದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಹೀಗಾಗಿ ಜನ ಮಾರ್ಕೆಟ್ಗೆ ಹೋಗಿ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಅಲ್ಲಿ ತಗೊಳ್ತಿದ್ದಾರೆ. ಖರೀದಿ ಭರಾಟೆ ಜೋರಾಗಿ ಇದೆ. ಮಳೆ ನಡುವೆನೇ ಜನರು ಅಲ್ಲಿ ಖರೀದಿಯನ್ನ ಮಾಡ್ತಾ ಇದ್ದಾರೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ. ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಮಾರ್ಕೆಟ್ನಲ್ಲಿ ಇದೀಗ ಜನಜಂಗುಳಿ ಇದೆ. ಜನ ಅಲ್ಲಿ ಖರೀದಿಯಲ್ಲಿ ನಿರತರಾಗಿದ್ದಾರೆ. ಒಂದ್ ಕಡೆ ಇದೇ ಕಾರಣಕ್ಕಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಒಂದ್ ಕಡೆ ಜನ ಅಲ್ಲಿ ಹೂವು ಹಣ್ಣು ಇದನ್ನ ಖರೀದಿ ಮಾಡೋಕೆ ಬಂದಿದ್ದಾರೆ, ಮತ್ತೊಂದ್ ಕಡೆ ಟ್ರಾಫಿಕ್ ಜಾಮ್ ಸಹ ಆಗಿದೆ. ಹಬ್ಬದ ಹಿನ್ನೆಲೆ ಮಾರ್ಕೆಟ್ನತ್ತ ಹೋಗಿರುವಂತಹ ಜನರು ಹೂವು ಹಣ್ಣುಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಹೀಗಾಗಿ ಮಾರ್ಕೆಟ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಆಗಿದೆ. ಇನ್ನ ಮಳೆ ಮಧ್ಯನೂ ಜನ ಖರೀದಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ತಡರಾತ್ರಿ ಭಾರಿ ಮಳೆಗೆ ಬೆಂಗಳೂರು ರಸ್ತೆಗಳೆಲ್ಲವೂ ಕೂಡ ಒಂದು ಕಡೆ ಜಲಾವೃತ ಆದರೆ, ಬೆಂಗಳೂರಿನ ಸಿಟಿ ಮಾರ್ಕೆಟಲ್ಲಿ ಮಳೆಯನ್ನು ಲೆಕ್ಕಿಸದೆ ಜನರು ಹಬ್ಬಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ಖರೀದಿಸುವಲ್ಲಿ ಬ್ಯುಸಿಯಾಗಿರುವಂಥದ್ದು. ಸದ್ಯ ನಾನು ಬೆಂಗಳೂರಿನ ಸಿಟಿ ಮಾರ್ಕೆಟಲ್ಲಿ ಜನರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವಂಥ ಹೂವು ಹಣ್ಣು ತರಕಾರಿ ಸೇರಿದಂತೆ ಪೂಜೆ ಸಾಮಗ್ರಿಗಳನ್ನು ಖರೀದಿ ಮಾಡುವಲ್ಲಿ ಬ್ಯುಸಿಯಾಗಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮಧ್ಯರಾತ್ರಿ 2 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಬರ್ತಾ ಇದ್ರೂ ಕೂಡ ಜನಜಂಗುಳಿ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ಸೇರಿದೆ. ಆ ಎಲ್ಲ ಜನಜಂಗುಳಿ ಕೂಡ ನಾಳೆ ಶುಕ್ರವಾರಕ್ಕೆ ಹಬ್ಬಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ಖರೀದಿ ಮಾಡುವಲ್ಲಿ ಬ್ಯುಸಿಯಾಗಿರುವಂಥದ್ದು. ಯಾರೂ ಕೂಡ ಮಳೆಯನ್ನು ಲೆಕ್ಕಿಸದೆ ಮಳೆಯಲ್ಲೇ ಎಲ್ಲ ರೀತಿಯ ತಮಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಖರೀದಿ ಮಾಡುತ್ತಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಸುಮಾರು 2 ಗಂಟೆಯಿಂದ ನಿರಂತರವಾಗಿ ಮಳೆ ಸುರಿತಾ ಇದ್ದರೂ ಕೂಡ ಜನರು ಮಾತ್ರ ಯಾವ ಮಳೆಯನ್ನು ಲೆಕ್ಕಿಸದೆ ಈ ಮಳೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ಖರೀದಿಸುವ ಬ್ಯುಸಿಯಲ್ಲಿದ್ದಾರೆ ಹೊರತು ಮಳೆಯನ್ನು ಲೆಕ್ಕಿಸ್ತಿಲ್ಲ ಅನ್ನುವಂಥದ್ದು ಇಲ್ಲಿಯ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಇದು ಕ್ಯಾರ್ ಮಾರ್ಕೆಟ್ನ ದೃಶ್ಯಾವಳಿ. ಈಗ ಮಳೆ ಬಂದರೂ ಸಹ ಜನ ಹಬ್ಬಕ್ಕೆ ಖರೀದಿ ಮಾಡಲೇಬೇಕು, ಹೀಗಾಗಿ ಮಾರ್ಕೆಟ್ ಕಡೆ ಜನ ಹೋಗ್ತಿದ್ದಾರೆ. ಅಲ್ಲಿ ಜನಜಂಗುಳಿನೇ ಸೇರಿಕೊಂಡಿದೆ. ಈ ಮಧ್ಯೆ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಯೂಶುವಲ್ ಆಗಿ ಅಲ್ಲಿ ಹಬ್ಬ ಬಂದರೆ ಸಾಕು, ಕಂಪ್ಲೀಟಾಗಿ ಆ ರಸ್ತೆ ಟೌನ್ ಹಾಲಿಂದ ಮಾರ್ಕೆಟ್ ರೂಟ್ ಎಲ್ಲ ಕಂಪ್ಲೀಟಾಗಿ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಬಟ್ ಈಗ ಮಳೆನೂ ಬಂದಿರೋದ್ರಿಂದ ಟ್ರಾಫಿಕ್ ಜಾಮ್ ಜಾಸ್ತಿನೇ ಇದೆ. ಆದರೂ ಸಹ ಜನ ಅಲ್ಲಿ ಹಬ್ಬಕ್ಕಾಗಿ ಖರೀದಿಯನ್ನು ಮಾಡ್ತಾ ಇದ್ದಾರೆ.